ನಾನು ಲೆಕ್ಕ ತಪ್ಪು ಮಾಡ್ತಾ ಇದ್ದೀನೋ ಅಥವಾ ಇದೇ ಲೆಕ್ಕ ತಪ್ಪು ತೋರಿಸ್ತಾ ಇದೆಯಾ? ಇದು ಬರೀ ಹಿಂಗೆ ಆಗಿಬಿಟ್ರೆ ನಾನು ಉಳಿತಾಯ ಮಾಡೋದು ಹೆಂಗೆ ಅಂತ. ಪಾಂಡುರಂಗ, ನಿನಗೆ ತಿಂಗಳಿಗೆ 5,000 ರೂಪಾಯಿ ಸೇವ್ ಆಗುವಂತ ಒಂದು ಸ್ಕೀಮ್ ಇದೆ ನನ್ನ ಕಡೆಯಿಂದ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ. ಪಕ್ಕದ ರೋಡಲ್ಲಿ ಒಂದು ಜಿಮ್ ಶುರುವಾಗಿದೆ. ಅಲ್ಲಿಗೆ ನೀನು ಕೋಚಾಗಿ ಸೇರ್ಕೋತಾ ಇದೀಯಾ? ಇಲ್ಲ, ನೀನ್ ಇವಾಗ ಅವ್ರಿಗೆ 15,000 ರೂಪಾಯಿ ಕೊಟ್ಬಿಟ್ರೆ 15 ದಿವಸಗಳಲ್ಲಿ ನನ್ನ 15 ಕಿಲೋ ತೂಕನ ಕಡಿಮೆ ಮಾಡ್ಬಿಡ್ತಾರೆ. ಏನು ನಿಂದು ಒಂದು ತೊಡೆನ ಹಂಗಂಗೆ ಕತ್ತರಿಸಿ ನಾಯಿಗಳಿಗೆ ಹಾಕ್ಬಿಡ್ತಾರಂತ? ಇಲ್ಲ, ಅದೆಲ್ಲ ಹಾಗೆ ಇರುತ್ತೆ. ಆದ್ರೆ ನಾನು 15 ಕಿಲೋ ಕಮ್ಮಿ ಆದ್ರೆ ನೀನು ಮನೆಗೆ ತರೋ ರೇಷನ್ ಕಮ್ಮಿ ಆಗುತ್ತಾ? ಆಗ ತಿಂಗಳಿಗೆ ನಿನ್ಗೆ 5,000 ರೂಪಾಯಿ ಉಳಿತಾ? ಪದ್ದು ಮಹಾರಾಜ್ ಅವರೇ, ಈಗ ತಾವು ಹೇಗಿದ್ದೀರೋ ಹಾಗೆ ಇದ್ದು ಬಿಡಿ. ಇಷ್ಟ್ರ ಮೇಲೂ ಜಾಸ್ತಿ ತಿಂದ್ರೆ ಇನ್ನೂ ಎಲ್ಲಿ ದಪ್ಪ ಆಗ್ತೀನೋ ಅನ್ನೋ ಸಟ್ಟಕ್ಕೆ ಈಗ ಸ್ವಲ್ಪ ಕಮ್ಮಿ ತಿಂತಾ ಇದ್ದೀರಾ. ತಪ್ಪಿ ನೀವೇನಾದ್ರೂ ವಿಠಲ್ ಮಹಾರಾಜ್ ತರ ಆಗ್ಬಿಟ್ರೆ ಮನೆಗೆ ನಾನು ಬುಡಕೆ ಬರುತ್ತೆ. ಈಗ ತಾವಿಲ್ಲಿಂದ ಹೊರಡಿ. ಇನ್ನೊಂದ್ಸಲ ಯೋಚನೆ ಮಾಡ. ನೋಡ ಇಲ್ಲಿ ಯೋಚನೆ ಮಾಡೋದಕ್ಕೆ ಏನು ಇಲ್ಲ. ಹೊರಡಲೇ. ಅಣ್ಣಯ್ಯ, ನೀನ್ ಇಲ್ಲಿದೀಯಾ? ನಾನು ಎಲ್ಲ ಕಡೆ ಹುಡ್ಕೊಂಡ್ ಬಂದೆ. ನಾನು ಇಲ್ಲಿರೋವಾಗ ಎಲ್ಲ ಕಡೆ ಸಿಕ್ಕೋದಕ್ಕೆ ನಾನೇನು ಶ್ರೀಕೃಷ್ಣ ಪರಮಾತ್ಮನೇನಮ್ಮ? ಏನು ನಿಮ್ಮ ಯಜಮಾನಪ್ಪನ್ನ ಮಾಲಿಗೆ ಕರ್ಕೊಂಡು ಹೋಗಿ ಸಿನಿಮಾ ತೋರ್ಸೋದಕ್ಕೆ ಒಂದು 5,000 ರೂಪಾಯಿ ಬೇಕಿತ್ತ? ಬಾವ 5,000 ರೂಪಾಯಿ ಬೇಕು ಅಂತ ನಿಮ್ಮನ್ನ ಯಾರು ಕೇಳಿದ್ರು? ಸುಮ್ಮನೆ ನಿಮಗೆ ಯಾರು ಮಾತಾಡಕ್ ಕೇಳಿದ್ರ? ಯಾಕೆ ಬಲ್ಲೋ, ಮಾತಿನ ವರ್ಷನೇ ಬದಲಾಗೋಗಿದೆ. ಇನ್ಮೇಲೆ ಹೀಗೇನೆ ಮಾತಿನ ವರ್ಷ ಜೊತೆ ಕೈ ವರ್ಷನು ಬದಲಾಗುತ್ತೆ. ಏನಮ್ಮ, ನಿಮ್ಮ ಯಜಮಾನರನ್ನ ಮಟ್ಕೋದನ್ನ ನಾನು ನೋಡ್ಬೇಕು ಅಂತ ಎದುರುಗಡೆ ಕರ್ಕೊಂಡು ಬಂದು ನಿಲ್ಸಿದ್ಯಾ? ಅಣ್ಣ, ನಾವಿಬ್ರು ಸಮ್ಮರ್ ಕ್ಯಾಂಪ್ ಹೋಗ್ತಾ ಇದೀವಿ. ಫೀಸ್ ಅಂತ 20,000 ರೂಪಾಯಿ ಕೊಡು. 20,000ನ? ಅಲ್ಲಮ್ಮ, ದೇವರು ಕೊಟ್ಟ ತಂಗಿ, ನೀವಿಬ್ರು ಹೋಗಿ ಸಮ್ಮರ್ ಕ್ಯಾಂಪ್ ಸೇರ್ಕೊಳ್ಳೋದಕ್ಕೆ ನೀವೇನು ಅಂಗನವಾಡಿ ಮಕ್ಕಳ? ಇದರಿಂದ ನಿಮ್ಗೆ ಪ್ರಯೋಜನ ಇದೆ ಬಾವ. ಅದು ಹೇಗೆ ಹೇಳಿ ಅಂದ್ರೆ, ನಾವು ಅಲ್ಲಿಂದ ಕಲ್ತ್ಕೊಂಡ್ ಬಂದು ಮನೆ ಮಂದಿಗೆಲ್ಲ ಅದನ್ನ ಕಲ್ಸ್ಕೊಟ್ರೆ ನಿಮ್ಗೆ ಅವ್ರ ಫೀಸ್ ಉಳಿಯತ್ತಲ್ಲ. ನಾವ್ ಯಾರು ಏನು ಕಲಿಬೇಕಾದ ಅಗತ್ಯ ಇಲ್ಲ. ನನ್ನ ಹತ್ರ ಒಂದು ತಂಬಡಿನೂ ಇಲ್ಲ. ಹೊರಡಿ. ಆಯ್ತು, ಕೊಡಲ್ವಂತೆ, ಬನ್ರಿ. ದೇವ್ರು ಕೊಟ್ಟ ತಂಗಿ, ನಿನಗೆ ಯಾವಾಗ್ನಿಂದಮ್ಮ ಒಳ್ಳೆ ಬುದ್ಧಿ ಬಂತು? ಇಲ್ಲಿ ಕೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಒಂದೇ ಸತಿ ಕೋರ್ಟಿಂದಾನೆ ನೋಟಿಸ್ ಕಳಿಸ್ತೀನಿ. ನೋಟಿಸ? ಯಾಕಮ್ಮ? ಆಸ್ತಿ ಅರ್ಧ ಭಾಗ ಕೇಳೋದಕ್ಕೆ. ಏನಪ್ಪ ಇದು ಹೊಸ ರೀತಿನಲ್ಲಿ ಹೆದರ್ಸೋಕ್ ಶುರು ಮಾಡ್ಕೊಂಡ್ಬಿಟ್ಲು. ರೀ, ನಿಮ್ಗೊಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ ಮೇಡಮ್ ಅವರ. ಪಕ್ಕದ ರೋಡಲ್ಲಿ ಒಂದ್ ಬ್ಯೂಟಿ ಪಾರ್ಲರ್ ಶುರು ಆಗಿದೆ ರೀ. ಏನದು ನಾಯಿ ಕೊಡಗಳ ತರ ತಿಂಗಳಿಗೆ ಒಂದೊಂದು ಹೇಳಕ್ ಶುರು ಆಗ್ಬಿಟ್ವಲ್ಲ? ಹೌದು ರೀ, ಆದ್ರೆ ಇಲ್ಲಿ ಬರೀ 30,000ಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಮೇಡಮ್ ಅವರೇ, ಇನ್ನೂ ಒಂದು 5,000 ರೂಪಾಯಿ ಜಾಸ್ತಿನೇ ಕೊಟ್ಬಿಡ್ತೀನಿ. ಅಲ್ಲಿ ಸಾಯೋದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾರೇನ್ರಿ? ಬಿಡ್ತೋನ್ರಿ, ಇಷ್ಟ ಬೇಗ ನೀವ್ಯಾಕ್ರಿ ಸಾಯ್ಬೇಕು? ಮೇಡಮ್ ಅವರೇ, ನಾನು ಹೇಳಿದ್ದು ನನಗಲ್ಲ, ತಮಗೆ. ಇಷ್ಟ ಚಿಕ್ಕ ವಯಸ್ಸಲ್ಲಿ ನಾನ್ಯಾಕ್ರಿ ಸಾಯ್ಬೇಕು? ಮೇಡಮ್ ಅವರೇ, ತಮ್ಮದಿನ್ನು ಚಿಕ್ಕ ವಯಸ್ಸೇ. ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ಬೇಗ 30,000 ರೂಪಾಯಿ ಕೊಡ್ರಿ, ಬೇಗ ಹೋಗಿ ಚಿಕ್ಕೋಳಾಗಿ ಬಂದ್ಬಿಡ್ತೀನಿ. ನೋಡಿ ಮೇಡಮ್ ಅವರೇ, ನಮ್ಮ ಹತ್ರ ಒಂದು ದಾಮಡಿನೂ ಇಲ್ಲ, ನಿಮ್ಮ ಜೊತೆ ಮಾತಾಡಕ್ ಪುರ್ಸತ್ತು ಇಲ್ಲ. ತಾವಿನ್ನು ಹೊರಡಬಹುದು. ಇದೇ ಕೊನೆ ಮಾತಾ? ಮೇಡಮ್ ಅವ್ರಿಗೆ ತಾವು ಹೋಗ್ತಾರ ಇಲ್ಲ ನಾನೇ ಎದ್ದು ಹೋಗ್ಬಿಡ್ಲ? ಸರಿ, ನಾನೇ ಹೋಗ್ತೀನಿ. ಏನು ಯಜಮಾನ್ರೆ, ಕೆನೆ ಕಾಫಿ? ಏನು ಕೆನೆ ಕಾಫಿ ಕೊಟ್ಟು ತಾಜಾ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ಅದೇನು ಅಂತ ನೇರವಾಗಿ ವಿಷಯಕ್ಕೆ ಬಾ. ನಾನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅಂತ ಜನರು ಹೇಳ್ತಾ ಇದಾರೆ, ಹೌದಾ? ಅದು ನೀನು ಮಾತಾಡೋವಾಗೆಲ್ಲ ನುಲಿತಿಯಲ್ವಾ, ಅದನ್ನೇ ಜನಗಳು ಡಾನ್ಸ್ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ಮೇಲೆ ನುಲಿಯೋದನ್ನ ಬಿಟ್ಬಿಟ್ಟು ಡಾನ್ಸ್ ಕಲಿಬೇಕು ಅಂತ ಇದ್ದೀನಿ. ನಮ್ ಪಕ್ಕದ ರಸ್ತೆಯಲ್ಲಿ ಡಾನ್ಸರ್ ಬಂದಿದ್ದಾನೆ. ಅವರವರೆಲ್ಲ ನಮ್ಮ ಪಕ್ಕದ ಬೀದಿಗೆ ಬರ್ತಾರಲ್ಲ, ಏನ್ ವಿಶೇಷ ಅಂತ? ಅವನಿಗೆ 2,000 ರೂಪಾಯಿ ಕೊಟ್ರೆ ತುಂಬಾ ಚೆನ್ನಾಗಿ ಡಾನ್ಸ್ ಹೇಳ್ಕೊಡ್ತಾನಂತೆ. ಆಮೇಲೆ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ನಾವಿಬ್ರು ಫಾರಿನ್ ಅಲ್ಲಿ ಹೋಗಿ ಡಾನ್ಸ್ ಮಾಡ್ಬೋದು. ಏನು ಕುಣಿಯೋದಕ್ಕೆ ಫಾರಿನ್ ನೆಲಗಳು ಬೇಕೇನೆ? ಇಲ್ಲೇ ಅಭ್ಯಾಸ ಮಾಡು. ಕೆಂಗೇರಿ ಕಿಂಗ್ ಮುನ್ರಾಜಿಗೆ ಹೇಳ್ತೀನಿ, ಗಣೇಶನ ಹಬ್ಬದ ಸೀಸನ್ ಅಲ್ಲಿ ಒಂದಿಷ್ಟು ಪ್ರೋಗ್ರಾಮ್ ಹಿಡ್ಕೊಡ್ತಾನೆ. ಈಗ ಅಡಿಗೆ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡು. ಅದೇನೋ ಕೆನೆ ಕಾಫಿ ಕೊಡ್ತೀನಿ ಅಂದಲ್ಲ, ಕೊಟ್ಬಿಟ್ಟು ಹೋಗು. ಕೆನೆ ಕಾಫಿ ಬೇಕಂದ್ರೆ ನಂಗೆ 2,000 ರೂಪಾಯಿ ಕೊಡ್ಬೇಕು. ಎಲ್ಲರೂ ಬಂದು ದುಡ್ಡಿಗೆ ಪೀಡಿಸ್ತಾ ಇದಾರಲ್ಲ, ಏನು ಮಾಡೋದು? ಅರೆ ಜಾಜಿ, ಏನೇ ಇದು? ನಾನ್ ನೋಡ್ತಾ ಇರೋದು ನಿನ್ನ ನಿನ್ ತಂಗಿನ? ನನ್ನನ್ನೇ ಕಣೆ, ಯಾಕೆ? ಹೌದಾ? ಹೋದ್ ವಾರಕ್ಕಿಂತ 50 ಗ್ರಾಮ್ ಕಡಿಮೆ ಆಗ್ಬಿಟ್ಟಿದೆಯಲ್ಲೇ? ನಿಜನೇನೆ. ಇನ್ನೊಂದಿಬ್ರು ಹೇಳಿದ್ರು ತೂಕ ಕಡಿಮೆ ಆಗಿದೆ ಅಂತ, ಆದ್ರೆ 5 ಗ್ರಾಮ 10 ಗ್ರಾಮ್ ಅಂದ್ರು. ನೀನ್ ನೋಡು, ಕರೆಕ್ಟ್ ಆಗಿ ಹೇಳಿದೆ 50 ಗ್ರಾಮ್ ಅಂತ. ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಕಣ್ಣಲ್ಲೇ ತೂಕ ಹಾಕ್ಬಿಡ್ತೀನಿ ಕಣೆ. ಹೌದು, ಏನು ಏರೋಬಿಕ್ಕಾ, ಬ್ಯೂಟಿ ಪಾರ್ಲರ್ ಅಥವಾ ಡಯಟಾ? ಏನೋ ನನಗೆ ತೋಚಿದ್ದೆಲ್ಲ ಮಾಡ್ತಿದ್ದೀನಿ. ಆದ್ರೆ ಯಾರಾದ್ರೂ ಅದ್ ತಿನ್ಬಾರ್ದು ಇದ್ ತಿನ್ಬಾರ್ದು ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಓಹ್ ಸುಮಾ ಅವರು ಚೆನ್ನಾಗಿದ್ದೀರಾ? ಬನ್ನಿ ಹೋಗೋಣ. ಬರ್ಲಾ? ಏನೇ ನಿನ್ ಗಂಡ ಲಗೇಜ್ ಸಮೇತ ಎಲ್ಗೋ ಹೊರಟಿದ್ದಾರೆ? ಅದು ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಇದ್ದೆ, ಇವ್ರು ನೋಡಿದ್ನೆಲ್ಲ ತಬ್ಬಿಬ್ಬಾಗಿ ಎಲ್ಲ ಮರ್ತೋಗ್ಬಿಡ್ತು. ಎಲ್ಲ ಹೊರಟಿದ್ದೀರಾ? ಟೂರ್ ಹೋಗಿ ಬರೋಣ ಅಂತ ಇದ್ದೀನಿ ಮೇಡಮ್. ಅದೇ ಎಲ್ಲಿಗೆ? ಅಯ್ಯೋ, ನನ್ನಂತ ಬಡವ್ರು ಇನ್ನೆಲ್ಲಿಗೆ ಹೋಗಕ್ಕಾಗುತ್ತೆ? ಅದಕ್ಕೆ ಸಿಂಗಾಪುರ್ಗೆ ಹೋಗಿ ಬರೋಣ ಅಂತ. ಸಿಂಗಾಪುರ್ಗ? ರೀ, ನಾನು ಬರ್ತೀನಿ. ಮೇಡಮ್ ಅವರೇ, ಒಬ್ಬನ ಹೋಗೋದಕ್ಕೆ ನನ್ನ ಹತ್ರ ಚಾರ್ಜ್ ಇಲ್ಲ. ಅದಕ್ಕೆ ಅರ್ಧ ದೂರ ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಇನ್ನರ್ಧ ದೂರ ನಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಯಾರ ರೈಲ್ ಬಿಡ್ತೀರಾ? ಫ್ಲೈಟ್ ಹೋಗೋದು ಸಮುದ್ರದ ಮೇಲೆ, ಅರ್ಧ ದಾರಿಲಿ ಎಲ್ರಿ ನಿಲ್ಲಿಸ್ತಾರೆ. ಅದು
ಮೇಡಮ್ ಅವರೇ, ನಾನು ಪೈಲಟ್ ಜೊತೆನೆ ಎಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ದೀನಿ. ಅರ್ಧ ದೂರ ಸೀಟಲ್ಲಿ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾರಂತೆ, ಆಮೇಲೆ ಎದ್ದು ನಿಲ್ಲಿಸ್ತಾರಂತೆ. ನಾನೇನೋ ಮಾತಾಡ್ಕೊಂಡಿರ್ತೀನಿ, ನೀವು ಸುಮ್ಮನೆ ಇರಿ ಮೇಡಮ್ ಅವರೇ. ಏನ್ರಿ ನೀವು ನನ್ನ ಫ್ರೆಂಡ್ ಮುಂದೆನು ಮೇಡಮ್ ಮೇಡಮ್ ಅಂತ ಏಕವಚನದಲ್ಲಿ ಮಾತಾಡ್ಸಬಾರ್ದ? ಸಲಿಗೆ ಇದ್ರೆ ನೀರಿ ಪ್ರೀತಿ ಹುಟ್ಟೋದು. ಸಾಲದ ಹತ್ರ ಎಂತ ಸಲಿಗೆ ತೆಗಿರಿ. ನಾ ಬರ್ತೀನಿ. ಪಾಂಡುರಂಗ ಅವರೇ, ಒಂದ್ ನಿಮಿಷ. ಸಿಂಗಾಪುರ್ನಲ್ಲಿ ಜೂಲಿಯಾ ಅಂತ ಒಂದು ಹೊಸ ಸೀರೆ ಬಂದಿದೆ. ಈಗಲೇ ದುಡ್ಡು ಕೊಡ್ತೀನಿ, ತಂದು ಕೊಡ್ತೀರಾ? ಜೂಲಿಯಾ ಸೀರೆನಾ? ಆಯ್ತು, ದುಡ್ಡು ಕೊಡಿ, ತಂದು ಕೊಡ್ತೀನಿ. ಈಗ ನಾನು ಒಂದ್ಸಲ ಉಟ್ಕೊಂಡು ಟ್ರಯಲ್ ನೋಡಿ ತಂದು ಕೊಡ್ಬೇಕಾ? ನಿಮ್ಮ ಯಜಮಾನ್ರು ತುಂಬಾ ಕಾಮಿಡಿನಪ್ಪ. ಅರಿ ನನಗೂ ಹಾಗೆ ಒಂದ್ ಸೀರೆ ತನ್ನಿ. ಮೇಡಮ್ ಅವರೇ, ನಾನೀಗ ಸಿಂಗಾಪುರ್ಗೆ ಹೋಗ್ತಾ ಇರೋದು ಮನೆ ಮಂದಿಗೆಲ್ಲ ದುಡ್ಡನ್ನ ದುಡ್ಕೊಂಡು ಬರಬೇಕು ಅಂತ. ಬಂದ ಮೇಲೆ ಬೇಕಿದ್ರೆ ನೋಡೋಣ ಅಂತ ಬಿಡಿ. ಎಷ್ಟು ಕೊಡ್ಲಿ? ಈಗಲೇ ವಿಚಾರಿಸ್ತೀನಿ ರೀ. ಹಲೋ, ಸಿಂಗಾಪುರ ಸುಧಾಕರ? ಎಮ್ಮಕ್ಕರ, ನಾನ್ ಕಣ ಪಾಂಡುರಂಗ ಗಂಟಗಲ್ಲಿ. ಅದೇನೋ ನಿಮ್ ಸಿಂಗಾಪುರದಲ್ಲಿ ಈ ಜೂಲಿಯಾ ಸೀರೆ ಅಂತ ಬಂದಿದೆಯಂತಲ್ಲ, ಏನ ಅದನ್ನ ಬರೀ ಸುಂದರಿಯರು ಮಾತ್ರ ಉಟ್ಕೋಬೇಕಾ? ಸುಮ್ಮನೆ ತುಂಬಾ ಸುಂದರವಾಗಿದಾರ ಕಣ. ಒಳ್ಳೆ ಹೈಟು, ಒಳ್ಳೆ ಪರ್ಸನಾಲಿಟಿ. ಕೆನ್ನೆ ಮೇಲೆ ಆಚೆ ಈಚೆ 2 ಗುಳಿ ತೋಡ್ಬಿಟ್ರೆ ಥಿಯೇಟರ್ ರಾಣಿ ಮುಖರ್ಜಿಯಪ್ಪ. ಒಳ್ಳೆ ಬಣ್ಣ ಇದ್ದಾರೆ, ರುಚಿ ಗೊತ್ತಿಲ್ಲ ಕಣ. ಒಟ್ನಲ್ಲಿ ನೋಡ್ತಾ ಇದ್ರೆ ನೋಡ್ಕೊಂಡೇ ಇದ್ದು ಬಿಡ್ಬೇಕು ಅನ್ಸುತ್ತೆ. ಇಷ್ಟೆಲ್ಲ ಡೀಟೇಲ್ಸ್ ಎಲ್ಲ ಅಗತ್ಯ ಏನಿರ್ಲಿಲ್ಲ. ಮೇಡಮ್ ಅವರೇ, ಇವ್ರು ಹೆಂಗಿದ್ದಾರೆ ಅಂತ ಅವ್ನಿಗೆ ಗೊತ್ತಾಗದ್ ಬಿಡ್ಬೇಡ್ರಿ, ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಸುಧಾಕರ, ಈಗ ನಾನು ಅಲ್ಲಿಗೆ ಬರ್ತಿದ್ದಾಗೆ ಒಂದು ಕಲ್ ತಂದು ಕೊಟ್ಬಿಡಪ್ಪ. ಇವ್ರು ಹೇಗಿದ್ದಾರೆ ಅಂತ ಒಂದು ಮೂರ್ತಿ ಕೆತ್ತು ಕೊಟ್ಬಿಡ್ತೀನಿ. ಓಕೆ ಆಯ್ತದಪ್ಪ, ಇಡಿ 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 ಇಡಿ. ಸುಮಾ ಅವರೇ, 50,000 ಆಗುತ್ತಂತೆ. 50,000ನಾ? ಈಗ ಬ್ಯಾಂಕಿಗೆ ಕಟ್ಬೇಕು ಅಂತ ತಂದಿದೆ. ತಗೊಳ್ಳಿ. ಅದು ನಿಮಗೆ ಸೀರೆನ ಯಾವ ಕಲರ್ ತರಲಿ? ನಿಮ್ಗೆ ಇಷ್ಟವಾದ ಕಲರ್ ತನ್ನಿ. ಬಾರ್ಡರ್? ಬಾರ್ಡ್ರು ನಿಮ್ಗೆ ಇಷ್ಟವಾದ ಬಾರ್ಡ್ರ್ ತನ್ನಿ. ನಲ್ಲಿ ನಿಮ್ ಹೆಂಡತಿನೇ ಸೀರೆ ಉಟ್ಕೊತಾ ಇದ್ದಾಳೆ ಅನ್ನೋ ಕಲ್ಪನೆ ಮಾಡ್ಕೊಂಡು ತನ್ನಿ. ನಿಮ್ ದುಡ್ಡು ನೀವು ವಾಪಸ್ ತಗೊಳ್ಳಿ. ಯಾಕೆ? ಕಲ್ಪನೆ ಮಾಡ್ಕೊಳಕ್ಕೂ ನನ್ನ ಕೈಲಿ ಆಗಲ್ಲ ರೀ. ನೆನ್ಪಿಸ್ಕೊಂಡಾರು ತರ್ಬೋದಲ್ವಾ? ಇದು ಮಾತಲ್ಲ, ಕೇಸರಿ ಬಾತ್. ನನಗೆ ಮೇಡಮ್ ಅವರೇ, ನಾನು ಹೋಗ್ತಾ ಇರೋದು ಸಿಂಗಾಪುರ್ಗೆ, ನಾಗರಹೊಳೆಗಲ್ಲ. ಬೆಳ್ಳುಳ್ಳಿನಾಗ ಮನನಲ್ಲಿ ಎಲ್ಲರೂ ದುಡ್ಡು ಕೊಡು ಅಂತ ಜುಗಳ ತರ ಮೆತ್ಕೊಂಡ್ಬಿಟ್ಟಿದ್ರ. ಅದಕ್ಕೆ ಅವರಿಂದ ತಪ್ಸ್ಕೋಬೇಕು ಅಂತ 1 ವಾರ ನಾನು ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಬಂದ್ಬಿಟ್ಟೆ. ಅದಕ್ಕೆ 1 ವಾರ ಮಟ್ಟಿಗೆ ಹಾಳಾಗಿ ಹೋಗ್ಲಿ ಅಂತ ನಿಮ್ಮ ಮನೆಯಲ್ಲಿ ಇಟ್ಬಿಡ್ತೀನಿ. ಧಾರಾಳವಾಗಿರೋ. ಈಗ ನೀನು ಹೋಟೆಲ್ ಅಲ್ಲಿ ರೂಮ್ ಮಾಡಿದ್ರೆ ಬಾಡಿಗೆ ಕೊಡಲ್ವೇನಪ್ಪ? ಅದೇ ದುಡ್ಡು ನನಗ್ ಕೊಡು, ನನ್ ಬೇಡ ಅಂತೀನಾ? ಈಗ ನೀನು ಸಿಂಗಾಪುರ್ ಹೋಗಿದ್ದಕ್ಕೆ ಸಾಕ್ಷಿ ಏನು, ಅಲ್ಲಿಂದ ಏನ್ ಗಿಫ್ಟ್ ತಂದಿದ್ಯಾ ಅಂತ ಕೇಳಿದ್ರೆ ಏನಪ್ಪ ಹೇಳ್ತೀಯಾ? ಹೌದಲ್ವಾ, ಏನ್ ಮಾಡೋದು? ಲೇನಾಗ ನಿನ್ನ ಮದುವೆನಲ್ಲಿ ಮೂವಿ ಬಂದಿರೋ ಸಾಮಾನುಗಳಿದ್ರೆ ಕೊಟ್ಬಿಡು. ಅದಕ್ಕೆ ಕವರ್ ಸುತ್ತಿ ಅಲ್ಲಿಂದ ನಿಮ್ಗೋಸ್ಕರ ತಂದಿರೋದು ಅಂತ ತಗೊಂಡೋಗಿ ಕೊಟ್ಬಿಡ್ತೀನಿ. ಅಲ್ಲಿಗೆ ಗಿಫ್ಟ್ ಕತೆ ಮುಗೀತು. ಲೇ, ನಮ್ಮ ಜಾಜಿ ಮೇಡಮ್ ಅವ್ರ ಫ್ರೆಂಡ್ ಒಬ್ರು ನಮಗೆ ಸಿಂಗಾಪುರಿಂದನೇ ಸೀರೆ ತರಬೇಕು ಅಂತ ಒಂದು 50,000 ರೂಪಾಯಿ ಕೊಟ್ಬಿಟ್ಟಿದಾರ. ಸೀರೆಗೆ ಒಂದು ವ್ಯವಸ್ಥೆ ಆಗ್ಬಿಟ್ರೆ ನಾನು ಸಿಂಗಾಪುರ್ಗೆ ಹೋಗಿ ಬಂದಿದ್ದೀನಿ ಅಂತ ಅವರೆಲ್ಲ ನಂಬ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಳ್ತೀಯಾ? ಇಲ್ಲೇ ಚಿಕ್ಕಪೇಟೆಗೆ ಹೋದ್ರೆ ಲೋಕಲ್ ಸೀರೆಗಳಿಗೆ ಸಿಂಗಾಪುರ್ ಜೂಲಿಯಾ ಸೀರೆಗಳು ಅಂತ ಲೇಬಲ್ ಹಚ್ಚಿ ಮಾರ್ತಾರಪ್ಪ. ಅದನ್ನೇ ತಗೊಂಡೋಗಿ ಕೊಟ್ರಾಯ್ತು. ಒಳ್ಳೆ ಐಡಿಯಾನೇ ಕೊಟ್ಟೆ ಕಣ. ಆದ್ರೆ ಅವಮ್ಮ ನನ್ನ ಹೆಂಡತಿಗಿರೋ ಕತ್ರನ ಕಣ, ಬಿಲ್ ಎಲ್ಲಿ ಅಂತ ಕೇಳ್ತಾಳೆ. ಅವಾಗ ಏನ ಮಾಡೋದ? ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಳ್ತೀಯಾ? ನಾನೇ ಕಂಪ್ಯೂಟರ್ ಅಲ್ಲಿ ಒಂದು 50,000 ರೂಪಾಯಿ ಬಿಲ್ ರೆಡಿ ಮಾಡಿ ಕೊಡ್ತೀನಪ್ಪ. ಅದನ್ನ ತಗೊಂಡೋಗಿ ತೋರ್ಸು, ಒಪ್ಕೋತಾರೆ. ಲೇ ಬೆಳ್ಳುಳ್ಳಿನಾಗ, ನೀನು ಅದೆಷ್ಟು ಮನೆಗಳನ್ನ ಹಾಳು ಮಾಡಿದೀಯಾ ಅಂತ. ಈಗ ಪಾಪ ಮೊದಲು ಚಿಕ್ಕಪೇಟೆಗೆ ಹೋಗಿ ಒಂದು 5,000 ರೂಪಾಯಿ ಸೀರೆ ತಗೊಂಡ್ಬಿಡೋಣ. ಅಲ್ಲಿಗೂ ನನ್ನ ಹತ್ರ ಇನ್ನೂ 45,000 ರೂಪಾಯಿ ಉಳ್ಕೊಂಡ್ಬಿಡುತ್ತಲ್ಲ, ಏನ್ ಮಾಡೋದು ಅಂತ. ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ನಾವಿಬ್ರು ಅದನ್ನ ಹಂಚ್ಕೊಂಡ್ಬಿಡೋಣ. ಅಷ್ಟೇ, ಯಜಮಾನ್ರು ಸಿಂಗಾಪುರ್ಗೆ ಹೋಗಿ 2 ದಿನ ಆಯ್ತು. ಒಂದ್ ಫೋನ್ ಇಲ್ಲ, ಒಂದ್ SMS ಇಲ್ಲ. ನನ್ಗಂತೂ ಅವ್ರದೇ ಚಿಂತೆ ಆಗೋಗಿದೆ. ಯಾಕಮ್ಮ ಚಿಂತೆ ಮಾಡ್ತೀಯಾ? ನನ್ನ ಮಗನಿಗೆ ಈ ಮನೆಯಲ್ಲಂತೂ ನೆಮ್ಮದಿ ಇಲ್ಲ. ಅಲ್ಲಾದ್ರೂ ಸಂತೋಷವಾಗಿ ಇಲ್ಲಿ ಬಿಡು. ಆದ್ರೆ ಅವ್ರು ಅಲ್ಲಿದ್ರೆ ನನ್ಗೆ ಇಲ್ಲೆಂದು ಇಲ್ಲಲ್ಲ. ಶಬ್ದ, ನಾನ್ ಹೇಳ್ಬೇಕಾದ ಮಾತನ್ನ ನೀನ್ ಹೇಳ್ತಿದ್ಯಲ್ಲ, ನೀನ್ ನಾಚಿಕೆ ಆಗೋದಿಲ್ವಾ? ಸಾಕ್ ಸುಮ್ನಿಲ್ಲಮ್ಮ. ನನ್ನ ಮಗ ಊರಿಗೆ ಹೋದಾಗಿಂದ ನಿನಗೆ ಯಾವ ಯೋಚನೆನೂ ಇಲ್ಲದೆ ತಿನ್ಕೊಂಡು ತಿರುಗಾಡ್ಕೊಂಡಿದ್ದೀಯ. ಆದ್ರೆ ಇವಳು ನನ್ನ ಮಗನ ಸುದ್ದಿನೇ ಇಲ್ವಲ್ಲ ಅಂತ ಚಡಪಡಿಸ್ತಾ ಇದ್ದಾಳೆ, ಗೊತ್ತಾ? ಅತ್ತೆ, ಇವಳನ್ನ ನೀವು ತಲೆ ಮೇಲೆ ಕೂರಿಸ್ಕೊಳ್ತಾ ಇದ್ದೀರಾ. ನಿನ್ನನ್ನ ನಾನು ತಲೆ ಮೇಲೆ ಕೂರಿಸ್ಕೊಂಡ್ರೆ ನನ್ನ ಕತ್ತು ಉಳಿದೋಗುತ್ತಲ್ಲ. ನೋಡ್ತಾ ಇರಿ, ಇವಳು ಒಂದಲ್ಲ ಒಂದಿನ ನಿಮ್ ಕತ್ತನ್ನು ಮುರಿತಾಳೆ. ಲೇ ಪಾಂಡ್ರಂಗ, ಹೇಗಿದೆಯಾ ಸೀರೆ? ಸಖತ್ತಾಗಿದೆ ಕಣ. ನೋಡ್ತಾ ಇದ್ರೆ ನಾನೇ ಉಟ್ಕೋಬೇಕು ಅನಿಸ್ತಾ ಇದೆ. ಬರೀ 5,000 ರೂಪಾಯಿ ಅಂದ್ರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಕಣ. ಲೇ, ಇಂಡಿಯನ್ ಕರೆನ್ಸಿಲಿ 50,000 ರೂಪಾಯಿ ಅಂತ ಬಿಲ್ ಮಾಡಿಸಿದೀವಲ್ಲಪ್ಪ, ಅದನ್ನ ತೋರ್ಸೋ. ಟ್ಯಾಕ್ಸು ಅದು ಇದು ಅಂತ ಹೇಳಿ ಇನ್ನೊಂದು 2-3 ರೂಪಾಯಿ ಎಕ್ಸ್ಟ್ರಾ ಕಿತ್ಕೋ. ಹಲೋ, ಪಾಂಡುರಂಗ ಫ್ರಮ್ ಬೆಂಗಳೂರು. ಬೆಂಗಳೂರಾ? ಅದು ನಾನೀಗ ಸಿಂಗಾಪುರಲ್ಲಿ ಇದೀನಲ್ವಾ, ಇಲ್ಲಿ ಜನಗಳಿಗೆಲ್ಲ ಬೆಂಗಳೂರು ಅಂತ ಗೊತ್ತಾಗ್ಲಿ ಅಂತ ಬೆಂಗಳೂರು ಅಂತ ಹೇಳಿದೆ. ಹೌದಾ ರೀ, ಸೀರೆ ತಗೊಂಡ್ರಾ? ಚೆನ್ನಾಗಿದ್ಯಾ? ಅದು ಮೇಡಮ್ ಅವರೇ, ನಾನು ಈಗ ತಾನೇ ಅಂಗಡಿಗೆ ಹೋಗ್ತಾ ಇದ್ದೀನಿ. ಬರ್ತೀನಲ್ಲ, ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಸರಿ ಸರಿ, ನಿಮ್ ಬಿಸ್ನೆಸ್ ಹೇಗ್ ನಡೀತಿದ್ದೀರಿ? ಅದು ಚೆನ್ನಾಗೇ ನಡೀತಾ ಇದೆ. ಚಂಪಾ ಚೆನ್ನಾಗಿದ್ದಾಳ? ನನ್ ಬಗ್ಗೆ ಕೇಳ್ರಿ ಅಂದ್ರೆ ಚಂಪಾ ಅಂತೆ, ಚಂಪಾ. ಬೆಳಿಗ್ಗೆ ತಿಂಡಿ ಏನ್ ತಿಂದ್ರು ಅಂತ ಕೇಳಿ ಜಾಜಿ ಆಂಟಿ. ಬರ್ತಾರಲ್ಲ, ಕೇಳಿ ಹೇಳ್ತೀನಿ. ಹಲೋ ರೀ. ಏನು ಯಜಮಾನ್ರೆ, ಟೈಮ್ ಕರೆಕ್ಟ್ ಆಗಿ ಕೆನೆ ಹಾಕಿದ್ ಕಾಫಿ ಕುಡಿರಿ. ನಾನು ಚಂಪಾ ಮಾತಾಡ್ತಿರೋದು. ಸಿಂಗಾಪುರ್ ಚೆನ್ನಾಗಿದ್ಯಾ? ನೀರಲ್ಲೆಲ್ಲ ಇಳಿಯಕ್ ಹೋಗ್ಬಿಡಿ, ಥಂಡಿ ಆಗ್ಬಿಟ್ರೆ ಕಷ್ಟ.
ಆದಷ್ಟು ಬೇಗ ಬಂದ್ಬಿಡಿ. ನೀವಿಲ್ದೆ ತುಂಬಾ ಬೇಜಾರಾಗಿದೆ. ಬೈಯೋಕ್ ಜನನೇ ಸಿಗ್ತಾ ಇಲ್ಲ. ಏನಂತ? ನಾನು ಆದಷ್ಟು ಬೇಗ ಮನೆಗೆ ಹೋಗ್ಬೇಕಂತ ಅವ್ರಿಗೆ ಬೈಯೋದಕ್ಕೆ ಜನಗಳೇ ಸಿಗ್ತಾ ಇಲ್ವಂತೆ. ಏಯ್ ನೀನ್ ಇದೇ ಅವತಾರದಲ್ಲಿ ಮನೆಗೆ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ತಬ್ಬಿ ಬಾಬಿಡ್ತೀಯಪ್ಪ. ಅದಕ್ಕೆ ಸಿಂಗಾಪುರಲ್ಲಿ ಚೈನೀಸ್ ಭಾಷೆ ಇದೆ, ಮಲೇಷಿಯನ್ ಭಾಷೆ ಇದೆ, ತಮಿಳ್ ಭಾಷೆ ಇದೆ. ನೀನು ಸ್ವಲ್ಪ ಚೀನಿ ಭಾಷೆ ಕಲ್ತ್ಕೊಂಡು ಚೈನೀಸ್ ದೇಶದಲ್ಲಿ ಹೋಗ್ಬಿಟ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬಹುದು. ಏಯ್ ಯಾವ್ದೋ ಭಾಷೆ? ಚೀನಿ. ಸಿಂಗಾಪುರ್ ಟೂರು ಸೂಪರ್ ಅಂತ. ಪಲ್ಲು ನಿನ್ನ ಬುದ್ಧಿ ಇದೆಯೋ ಇಲ್ವೋ? ಈ ಗೊಲವಪ್ಪನ್ನ ಯಾಕೆ ಒಳಗ್ ಬಿಟ್ಕೊಂಡಿದೀಯಾ? ಅಮ್ಮ ಇವರು ಗೊರಪ್ಪನಲ್ಲ ಮತ್ತೆ ಅಣ್ಣಯ್ಯ. ಮಕ ಮಂಚ ಮಕ ಮಂಚ. ಅಯ್ಯೋ ಏನೇ ನಿನ್ನ ಮುಖ ಮುಚ್ಚಾಡ ಬೈತಾ ಇದ್ದಾನಲ್ಲೇ. ಚಂಪಾ ತಸ್ಮಲಾಚ ಗಲ್ಮಲಾಚ ರೆಸ್ಮಲರ್ ರೆಸ್ಮಲರ್. ಚಂಗಿತಾಯಿ ಚಂಗಿತಾಯಿ. ನೀನ್ ಯಾವಾಗ ಈ ಭಾಷೆ ಕಲ್ತ್ಕೊಂಡೆ? ನಿನ್ನೆ ರಾತ್ರಿ ಯಜಮಾನ್ರು ಫೋನಲ್ಲಿ ಹೇಳ್ಕೊಟ್ರು. ಪಲ್ಲು ಯಾರೇ ಇದು? ಯಾರನ್ನ ಮನೆಗೆ ಬಿಟ್ಟಿದ್ದೀರಲ್ಲ? ಸರಿಯಾಗಿ ನೋಡಿ ಅದಕ್ಕೆ. ನನಗೆ ಗೊತ್ತಾಗ್ತಿಲ್ಲಮ್ಮ. ನಿಮ್ ಯಜಮಾನ್ರು ಇವತ್ತು ದೊಡ್ಡಾಟ ಆಡ್ತಾನಂತಿದ್ದಾನೆ ಇವ್ ನನ್ ಗಡ್ಡನ. ಜಾಜಿ ಮೇಡಮ್ ಅವರೇ, ನೀವಾ? ಜಾಜಿ ಜಂಬೂ ಸರ್ಕಸ್ ಸಾತಿ ಮೇರಿ ಸಾತಿ ಚಂಕ್ಲ ಚಂಕ್ಲ. ಏನ್ರಿ ಭಾಷೆ? ಏನಿದೆ ಅವತಾರ? ಅದು ಆಮೇಲೆ ಹೇಳ್ತೀನಿ. ನಿಮ್ಮೆಲ್ರಿಗೂ ನಾನು ಸಿಂಗಾಪುರಿಂದ ತಂದಿದ್ದೀನಿ ತೋಫಾ. ಅಣ್ಣ ಇದು ಫಾರಿನ್ ದ. ಅಲ್ಲಮ್ಮ ಸಿಂಗಾಪುರ್ದು. ಹಾಯ್ ಜಾಜಿ, ನಿಮ್ ಯಜಮಾನ್ರು ಸಿಂಗಾಪುರಿಂದ ಬಂದ್ರೇನೆ? ಅಯ್ಯೋ ಬಂದು ನನ್ನ ಪಕ್ಕದಲ್ಲೇ ನಿಂತಿದಾರಲ್ಲೇ. ಏನಿದು ವೇಷ? ತುಂಬಾ ಚೆನ್ನಾಗಿದೆ. ಬನ್ನಿ ಮತ್ತೆ ಫೋಟೋ ತಗ್ಸ್ಕೊಳ್ಳಂಗಿಲ್ಲ ತಗ್ಸ್ಕೊಂಬಿಡಿ. ಸೀರೆ ತಂದ್ರ? ನಿಮ್ಮನ್ನ ಎಲ್ಲಾದ್ರೂ ಮರಿತಿರಲ್ರಿ, ತಂದಿದ್ದೀನಿ. ಬಿಲ್ಲು ಅದರಲ್ಲೇ ಇದೆ. ಕರೆಕ್ಟಾಗಿ 50,000 ರೂಪಾಯಿ ಆಯ್ತು. ಜಾಜಿ, ಈ ಸೀರೆ ನಮ್ಮ ಯಜಮಾನ್ರಿಗೆ ತೋರಿಸಿದ್ರೆ ತುಂಬಾ ಖುಷಿ ಆಗ್ಬಿಡ್ತಾರೆ. ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ಯಾರಿದು ಜಾಜಿ ಅವರೇ? ಖರ್ಚೀಫ್ ಮಾರೋರ? ಸರಿಯಾಗಿ ನೋಡು, ನಮ್ಮ ಯಜಮಾನ್ರು ಕೊಡು. ಪಾಂಡುರಂಗ, ಏನೋ ಇದು ಹೊಸ ಗೆಟಪ್ಪು? ಲೇಪತ್ತು ತಗೊಳ. ನನ್ನ ಕಡೆಯಿಂದ ನಿನಗೊಂದು ತೋಪ. ಅಳಿ ಅಂದ್ರೆ ನಿಮಗೆ 2 ತೋಪ. ನನಗೆ ಯಾಕೆ ಬಾವ ಎರಡೆರಡು? ಪ್ರತಿ ಸಲ ಇಂಟರ್ವ್ಯೂನಲ್ಲಿ ಮುಗಿಸ್ಕೊಂಡಾಗ ವರ್ಷಗಳಕ್ಕೆ. ಪಾಂಡುರಂಗ, ಸಿಂಗಾಪುರ್ ವಿಶೇಷ ಏನಿಲ್ವಲ್ಲ? ಲೇಪತ್ತು ಅದು ಏನು ಅಂತ ಹೇಳ. ಒಂದು ಸುಂದರವಾದ ಹೆಣ್ಣು ನನ್ನ ಹಿಂದೆನೆ ಬಿದ್ದುಬಿಟ್ಟಿಲ್ಲ. ನಿನ್ನನ್ನು ಹೂನಾಗಿ ನೋಡ್ಕೋತೀನಿ, ಹೊಡಿಯಲ್ಲ ಬಡಿಯಲ್ಲ, ಸುಖವಾಗಿ ಸಾಕ್ತೀನಿ ಅಂತ ಅವ್ರ ಪಂಗಡಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಈ ಡ್ರೆಸ್ನೆಲ್ಲ ಹಾಕ್ಸಿ ಮದುವೆ ಮಾಡ್ಕೋತೀನಿ ಅಲ್ವಾ. ಇನ್ನೇನು ತಾಳಿ ಕಟ್ಟೋದಕ್ಕೆ ಅಂತ ಹೋಗಿದ್ದೆ. ಜಾಜಿ ಮೇಡಮ್ ಅವ್ರು ನೆನಪಾಗ್ಬಿಟ್ರು, ಓಡ್ ಬಂದ್ಬಿಟ್ಟೆ. ಅವಳು ನನ್ನ ಹಿಂದೆನೆ ಓಡ್ತಾ ಇದ್ಲು. ನೆಕ್ಸ್ಟ್ ಫ್ಲೈಟಿಗೆ ಬಂದ್ರು ಬರಬಹುದೋ ಏನೋ. ಬರ್ಲಿ ಬರ್ಲಿ, ಅವ್ಳ ಕೈ ಕಾಲು ಮುರಿದು ಬಿಡ್ತೀನಿ. ಪಾಂಡ್ರಂಗ ಅವ್ರೆ, ಇವರು ನಮ್ಮ ಯಜಮಾನ್ರು. ಪರಿಚಯ ಇದೆ ಅಲ್ವಾ? ನೀವೇನು ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲ, ಲಾಸ್ಟ್ ಟೈಮ್ ನೋಡಿದಾಗ ತುಂಬಾ ಸಣ್ಣ ಇದ್ರಪ್ಪ. ಹಾಫ್ ಶರ್ಟ್ ಅಲ್ಲಿ ಹಂಗೆ ಕಾಣಿಸಿರ್ಬೋದು. ಅದು ನಾನು ತಂದು ಕೊಟ್ಟು ಸೀರೆ ನಿಮ್ಗೆ ಇಷ್ಟ ಆಯ್ತಾ? ಇಂಥ ಕಚಡ ಸೀರೆ ತರೋದಕ್ಕೆ ನೀನು ಸಿಂಗಾಪುರ್ಗೆ ಹೋಗಿದ್ಯಾ ಅಂತಂದ್ರೆ ನನಗೆ ನಗು ಬರ್ತಾ ಇತ್ತು. ನೋಡಿ, ಅದು ನಾನಾಗಿ ನಾನು ತಂದು ಕೊಡ್ಬೇಕು ಅಂತ ನನಗೇನು ಇಷ್ಟ ಇರಲಿಲ್ಲ. ನಾನು ಸಿಂಗಾಪುರ್ಗೆ ಹೋಗ್ತಾ ಇರೋ ವಿಷಯ ಕೇಳಿ ಇವರೇ ತಂದು ಕೊಡು ಅಂತ ಒತ್ತಾಯ ಮಾಡಿದ್ರು. ಪಾಪ ಹೆಣ್ಮಕ್ಳ ಹೃದಯ ನೋವು ಮಾಡಬಾರ್ದು ಅನ್ನೋ ಏಕಮಾತ್ರ ಕಾರಣಕ್ಕೆ ತಂದು ಕೊಟ್ಟೆ. ಪಾಂಡ್ರಂಗ, ನೀನು ಬಿಸ್ನೆಸ್ ಲೈನಲ್ಲಿ ಇದೆಯಾ, ನಾನು ಬಿಸ್ನೆಸ್ ಲೈನಲ್ಲಿ ಇದ್ದೀನಿ. ಇಂಥ ಕಚಡ ಸೀರೆಗಳು ಎಲ್ಲಿ ಸಿಗುತ್ತೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಸಿಂಗಾಪುರಲ್ಲಿ ಮುಸ್ತಫಾ ಸೆಂಟರ್ ಅಂತ ಒಂದು ದೊಡ್ಡ ಅಂಗಡಿ ಇದೆ, ಅಲ್ಲಿಂದ ತಂದಿರೋದು ಗೊತ್ತಾ? ಆದ್ರೆ ಇದ್ರ ಮೇಲೆ ಚಿಕ್ಕಪೇಟೆ ಸೀಲ್ ಇದೆ. ಪಾಪ ಇಷ್ಟೆಲ್ಲ ಅಡ್ಜಸ್ಟ್ ಮಾಡಿದವನು ಸೀಲನ್ನು ಗಮನಿಸೋದೇ ಮರ್ತು ಬಿಟ್ಟ. ನಾನು ನಿಮ್ಮ ತರನೇ ಯಾಮಾರ್ಬಿಟ್ಟಿದ್ದೆ ನೋಡಿ. ಸಿಂಗಾಪುರ್ಗೆ ಹೋಗಿ ಇಳಿದು ನೋಡ್ತೀನಿ, ಅಲ್ಲೂ ಚಿಕ್ಕಪೇಟೆ ಇದೆ. ಬರೀ ಚಿಕ್ಕಪೇಟೆ ಏನು, ಅದ್ರ ಪಕ್ಕನೇ ದಾಬಸ್ಪೇಟೆನೂ ಇದೆ, ಬಾಳೆಪೇಟೆನೂ ಇದೆ. ಯಾರೋ ಒಂದಿಬ್ರು ಬಂದು ಇನ್ನೊಂದು 2 ಕಿಲೋಮೀಟರ್ ಹಿಂಗೆ ನಡ್ಕೊಂಡು ಹೋಗಿ ಕುಣಗಲ್ಲು ಸಿಕ್ಬಿಡುತ್ತೆ ಅಂತ ಹೇಳಿದ್ರು. ಒಂದು ಸುಳ್ಳು ಹೇಳಕ್ ಹೋಗಿ 50 ಸುಳ್ಳು ಪೋಣಿಸ್ತಾ ಇದೆಯಾ? ಈ ಸೀರೆ ಚಿಕ್ಕಪೇಟೆ ಫುಟ್ಪಾತ್ ಅಲ್ಲಿ 5,000 ರೂಪಾಯಿಗೆ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಹಾ, 50,000 ರೂಪಾಯಿ ಅಂತ ಹೇಳಿ ನನ್ನ ಹೆಂಡತಿ ಕಿವಿ ಮೇಲೆ ಹೂ ಆಡ್ತಾ ಇದೆಯಾ? ನೋಡೋ, ಈ ಕಿವಿ ಮೇಲೆ ಬರೀ ನಾನ್ ಮಾತ್ರ ಹೂ ಆಡ್ಬೇಕು. ಇಲ್ಲ ರೀ, ಸಿಂಗಾಪುರಿಂದನೇ ಈ ಸೀರೆ ತಂದಿರೋದು. ಯಾಕೆ ಬಿಲ್ಲು ತಂದು ಕೊಟ್ಟಿದ್ದೀನಲ್ಲ ರೀ? ಇದು ಕಂಪ್ಯೂಟರ್ ಜನರೇಟೆಡ್ ಸ್ಟೇಟ್ಮೆಂಟ್, ಬಿಲ್ ಅಲ್ಲ. ಅಲ್ಲ, 5,000 ರೂಪಾಯಿ ಸೀರೆನ 50,000 ರೂಪಾಯಿದು ಅಂತ ಹೇಳಿ ನಮಗ್ ಟೋಪಿ ಹಾಕಿದಿರಲ್ಲ, ಇದು ಸರಿನಾ? ಹೌದೇನೆ ಸುಮಾ, ಯಾಕೆ ನನ್ನ ಹತ್ರ ಹೇಳಿಲ್ಲ? ನನಗೆ ಗೊತ್ತಿರ್ತಾನೆ ಜಾಜಿ ಹೇಳೋಕೆ. ನಮ್ಮ ಯಜಮಾನ್ರು ಇದನ್ನ ನೋಡಿದ್ಮೇಲೆ ಇದ್ರ ಬಣ್ಣ ಬಯಲಾಗೋಯ್ತು. ನಾನು ಎಷ್ಟು ಬೈದ್ರು ಗೊತ್ತಾ?
ರೀ ಪಾಂಡುರಂಗ ಅವರೇ ನಿಮ್ಮ ನಂಬಿದ್ದಕ್ಕೆ ಹೀಗೇನ್ರಿ ಮೋಸ ಮಾಡೋದು? ರೇ ನಿಮಗೆ ಅಷ್ಟೊಂದು ಅನುಮಾನ ಇದ್ರೆ ಆ ಅಂಗಡಿ ಅಡ್ರೆಸ್ ಕೊಡ್ತೀನಿ, ನೀವೇ ಸಿಂಗಾಪುರ್ಗೆ ಹೋಗಿ ವಿಚಾರಿಸ್ಕೊಂಡು ಬರ್ರಿ. ಆಹಾ ಈಗ ಆಗಿರೋದೇ ಸಾಕು, ಇನ್ನು ಅಲ್ಲಿಗೆ ಬೇರೆ ಹೋಗಿ ನೋಡ್ಕೊಂಡ್ ಬರ್ಬೇಕಾ? ಇದ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಫುಟ್ಪಾತ್ ಅಲ್ಲಿ ಮಾರೋ ಸೀರೆ ಅಂತ. ನೋಡಿ ಅವೆಲ್ಲ ನಮಗ್ ಬೇಡ, ಈ ಸೀರೆ ನೀವ್ ಇಟ್ಕೊಂಡು ನಮ್ಮ 50,000 ರೂಪಾಯಿ ನಮಗ್ ಕೊಟ್ಬಿಡಿ ಅಷ್ಟೇ. ಓ ಪಾಂಡ್ರಂಗ, ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗತ್ತೇನಾ? ಜೀವನ ಮಾಡಕ್ಕಾಗಲ್ಲ ಕಣ. ಈ ಸೀರೆ ತಂದಿದ್ದು ಸಿಂಗಾಪುರಿಂದಾನೆ ಅಂತ ಅವ್ರ ಹತ್ರ ಪಟ್ಟು ಹಿಡಿದು ಹೇಳ್ಬೇಕಾಗಿತ್ತು. ಏ ಬೆಳ್ಳುಳ್ಳಿ, ನಾನು ಸಿಂಗಾಪುರಿಂದನೇ ತಂದಿದ್ದು ಅಂತ ಬರ್ಕೊಂಡೆ ಕಣ. ಆದ್ರ ಯಜಮಾನಪ್ಪ ಇದು ಒಪ್ಕೊಳಕ್ ತಯಾರೇ ಇಲ್ಲಪ್ಪ. ಯಾಕ ತಲೆ ಕೆಡ್ಸ್ಕೊಳ್ತ್ಯಾ? ಇಲ್ಲೇ ಪಕ್ಕದ ರೋಡಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಟಿಬೇಟಿಯನಪ್ಪ, ಸ್ವೆಟರ್ ಮಾರೋನು. ಅವನು ಸಿಂಗಾಪುರ್ ಗೂಡ್ಸು ಮಾರ್ತಾನೆ. ಅವನಿಂದನೇ ಈ ಸೀರೆ ತಗೊಂಡಿದ್ದು ಅಂತ ಹೇಳಿದ್ರಾಯ್ತು. ನಿನಗೆ ತಲೆಗೆಲ್ಲ ಕೆಟ್ಟಿದ್ದೀನ? ಅಲ್ಲ, ನಾನು ಸಿಂಗಾಪುರ್ಗೆ ಹೋಗಿ ಬಂದಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ, ಅಲ್ಲಿಂದನೇ ತಂದಿದ್ದೀನಿ ಅಂತ ಹೇಳಿದ್ದೀನಿ. ಯಾವನೋ ಸ್ವೆಟರ್ ಮಾರೋನ ಹತ್ರ ತಂದಿದ್ದೀನಿ ಅಂದ್ರೆ ನಾನು ಸಿಂಗಾಪುರ್ಗೆ ಹೋಗಿ ಬಂದಿದ್ದೆ ಸುಳ್ಳಾಗಲ್ವೇನೆ? ಅದಕ್ಕೂ ಒಂದು ಐಡಿಯಾ ಇದೆಯಪ್ಪ. ಅವನಿರೋದು ಸಿಂಗಾಪುರಲ್ಲೇ, ಅಲ್ಲೊಂದು ದೊಡ್ಡ ಅಂಗಡಿ ಇದೆ. ಅವನೀಗ ಬಿಸ್ನೆಸ್ ಟೂರ್ ಮೇಲೆ ಇಂಡಿಯಾಗೆ ಬಂದಿದ್ದಾನೆ. ಅವನ ಅಂಗಡಿಲೇ ನಾವು ಸೀರೆ ತಗೊಂಡಿದ್ದು ಅಂತ ನಿಮ್ಮ ಮನೆಯವ್ರಿಗೆ ಅವನಿಂದನೇ ಹೇಳ್ಸೋರ ಆಯ್ತು. ಏನ್ ತಲೆ ಇಟ್ಟಿದ್ಯಾ ನೀನು? ಮತ್ತೆ ಯಾಕೋ ಲೇಟ್? ಕರ್ಸ ಅವನು ಬೇಗ. ಒಂದ್ ಸೆಕೆಂಡ್ರಾ. ಚಿಂಗು ಚಂಗ್ ಅಂತ ಹಾರ್ಕೊಂಡು ಪಕ್ಕದ ರೋಡಕ್ಕೆ ಬಂದ್ಬಿಡ, ನಾವಿಲ್ಲ ಇದೀವಿ. ಹಾಯ್ ಬೆಳ್ಳುಳ್ಳಿ ನಾಗ. ಹಾಯ್ ಬಂಡ್ರಂಗ, ಇವನೇ ಕಣ ನನ್ನ ಫ್ರೆಂಡ್ ಚಿಂಗ್ ಚಲಾಯ್ ಚಲಾಯ್ ಅಂತ ಇವನ ಹೆಸರು. ನೋಡಪ್ಪ, ಚಿಂಗ್ ಕಲಾಯ್. ನಿನಗೆ ಕನ್ನಡ ಬರುತ್ತೆ? ಎಲ್ಲಾ ಭಾಷೆನೂ ಬರುತ್ತೆ. ನನ್ನಿಂದ ನಿಮ್ಗೆ ಏನಾಗ್ಬೇಕು ಹೇಳಿ. ಏನಿಲ್ಲಪ್ಪ, ಇವನು ನನ್ನ ಫ್ರೆಂಡ್ ಪಾಂಡುರಂಗ ಅಂತ. ಇವನು ಇವ್ರ ಮನೆಯಲ್ಲಿ ಸಿಂಗಾಪುರ್ಗೆ ಹೋಗಿ 50,000 ರೂಪಾಯಿ ಸೀರೆ ತಂದಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟಿದ್ದಾನಪ್ಪ. ಅದಕ್ಕೆ ನೀನು ಇವ್ರ ಮನೆಗೆ ಹೋಗಿ, ಇನ್ನು ಸಿಂಗಾಪುರಲ್ಲಿ ದೊಡ್ಡ ಅಂಗಡಿ ಇದೆ, ನಿನ್ನ ಅಂಗಡಿಯಿಂದನೇ ಈ ಸೀರೆ ತಗೊಂಡಿರೋದು ಅಂತ ಅವ್ರ ಮನೇಲಿ ಸುಳ್ಳು ಹೇಳ್ಬೇಕಷ್ಟೇ. ಆಗಲ್ಲಪ್ಪ. ಪಾಂಡುರಂಗ, ಸೀರೆ ತಗೊಂಡು ನಾವು ಕೊಟ್ಟು ಬಂದೇನಯ್ಯ ಚಿಕ್ಕಪೇಟೆಗೆ. ಅಪ್ಪ ಪುಣ್ಯಾತ್ಮ, ಅದು ಚಿಕ್ಕಪೇಟೆಯಿಂದ ತಂದಿದ್ದಲ್ಲ, ಸಿಂಗಾಪುರ್ನಿಂದ ಕೊಂಡ್ಕೊಂಡು ಬಂದಿದ್ದು ಅಂತ ಅದೆಷ್ಟು ಸಲ ಹೇಳಿ ನಿನಗೆ ಯಾಕಪ್ಪ ಅನುಮಾನ? ಆ ಸಿಂಗಾಪುರ್ನಲ್ಲಿರೋ ಅಂಗಡಿ ಓನರೇ ಇಲ್ಲಿಗೆ ಬರ್ತಾ ಇದ್ದಾರೆ, ಅವ್ರನ್ನೇ ಒಂದು ಮಾತು ಕೇಳಿ ನೋಡು. ಸಿಂಗಾಪುರದಲ್ಲಿರೋ ಅಂಗಡಿ ಓನರು ಇಲ್ಲಿಗೆ ಯಾಕೆ ಬರ್ತಾನೆ? ಅದು ನಾನು ಬರೋವಾಗ ನಮ್ಮ ಮನೆ ಅಡ್ರೆಸ್ ಕೊಟ್ಟು ಬಂದಿದ್ದೆ. ಅವರು ಅವಾಗ ಬಿಸ್ನೆಸ್ ಟೂರ್ ಮೇಲೆ ಇಂಡಿಯಾಗೆ ಬರ್ತಾ ಇರ್ತಾರೆ. ಇನ್ನು ಬಂದಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದು ಬಿಡ್ತಾರೆ. ಬೇಕಾದ್ರೆ ನೀನೇ ಕೇಳಿ ನೋಡು. ಬೇರ್ಲಿ ನೋಡೋಣ. ಸಿಂಗಾಪುರ್ ಗೊತ್ತಾಯ್ತೇನ್ರಿ? ಸಿಂಗಾಪುರ್ ಸೀರೆ ಸೀರೆ ಅರ್ಥ ಆಯ್ತೇನ್ರಿ? ಒಗ್ರೆ ಅಯ್ಯೋ ಚಂಪ, ಏನೇ ಇದು? ನನಗೇನು ಲಕಾಲ ಬಲಲ್ಲ ಅಂದ್ರೆ ಇವಳಿಗೆ ಯಾವ ಕಾಲನೂ ಬಲಲ್ವಲ್ಲ. ನೆಟ್ಟಿಗೆ ಕನ್ನಡ ಮಾತಾಡೋದು ಕೇಳು. ಅಯ್ಯೋ ಅತ್ತೆ, ಅವರು ಸಿಂಗಾಪುರಿಂದ ಬಂದಿರೋದು, ಅವ್ರ ಭಾಷೆನೇ ಹಾಗೆ. ಏನ್ ಭಾಷೆನೋ ಏನೋ ನನಗಂತೂ ಅರ್ಥವಾಗಲ್ಲ. ಬಾಲೆ ಅರ್ಥ ಆಯ್ತೇನ್ರಿ? ನಿಜಕ್ಕೂ ಅರ್ಥ ಆಗ್ಲಿಲ್ಲ? ಬಾರ್ಲಿ ಇಲ್ಲಿ. ಏನಣ್ಣ? ಕನ್ನಡ ಇಂಡಿಯಾಗ ಅಷ್ಟು ಸಲ ಬಂದು ಹೋಗಿದ್ದಾನೆ ಅಂದ್ಮೇಲೆ ಕನ್ನಡ ಕಲಿದೇ ಇರ್ತಾನ? ನೀನೇ ಹೇಳು. ಇದು ನಾನು ಸಿಂಗಾಪುರ್ನಲ್ಲಿ ನಿಮ್ಮ ಅಂಗಡಿಲಿ ತಾನೇ ತಗೊಂಡಿದ್ದು. ಕನ್ನಡದಲ್ಲಿ ಮಾತಾಡೋ ಅವ್ರಿಗೆ ಅರ್ಥವಾಗಲ್ಲ. ಹೌದು, ಈ ಸೀರೆ ನಮ್ದು ಅಂಗಡಿಯಲ್ಲಿ ತೆಗೆದುಕೊಂಡಿದ್ದು. ಎಷ್ಟಿದ್ರ ಬೆಲೆ? 50,000, 50,000. ನನಗೆ ಯಾಕೋ ನಿಮ್ ಮುಖ ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ನಿಜವಾಗ್ಲೂ ಇವ್ನು ಅಲ್ಲಿಂದ ಬಂದಿರೋನೇನ್ರಿ? ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾನೆ. ನೋಡಿ ಸುಮಾ ಅವ್ರೆ, ನಿಮ್ಮ ಸಂದೇಹ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಕರ್ನಾಟಕದಲ್ಲಿ ಇದ್ಕೊಂಡು ನಾವೇ ಈ ಉತ್ತರ ಕರ್ನಾಟಕದ ಭಾಷೆ, ದಕ್ಷಿಣ ಕನ್ನಡದ ಭಾಷೆನ ಅರ್ಥ ಮಾಡ್ಕೊಳಕ್ ಹೋಗಿಲ್ಲ. ಆದ್ರೆ ಇವರು ಹಾಗಲ್ಲ, ದೇಶ ಬಿಟ್ಟು ಬಂದಿರ್ತಾರೆ, ಎಲ್ಲಿಗೆ ಹೋಗ್ತಾರೋ ಮೊದಲು ಆ ಭಾಷೆನ ಕಲ್ತು ಬಿಡ್ತಾರೆ. ಯಾಕೆಂದ್ರೆ ಬದುಕಬೇಕಲ್ಲ. ಪಂಡಿತ್ಜಿ, ನಂಗೆ ಲೇಟ್ ಆಯ್ತು, ಶಿಪ್ ಹೊರಟ್ಬಿಡುತ್ತೆ. ಅದು ನೀನು ಸಿಂಗಾಪುರಿಂದನೇ ಬಂದಿದೀಯಾ ಅನ್ನೋದಕ್ಕೆ ಇವ್ರಿಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ. ಅದಕ್ಕೆ ನೀನು ಅಲ್ಲಿಂದನೇ ಬಂದಿರೋದು ಅನ್ನೋದಕ್ಕೆ ಏನಾದ್ರೂ ದಾಖಲೆ ಇದ್ರು ತೋರಿಸೋ. ನಮ್ದು ಕಡೆದು ಡ್ಯಾನ್ಸ್ ಮಾಡಿ ತೋರಿಸ್ಬಿಡ್ಲ ನಿಮ್ಗೆ? ನೀನ್ ಶುರು ಹಚ್ಕೋ, ನಿನ್ನಿಂದ ನಾನು ಶುರು ಹಚ್ಕೋತೀನಿ. ನನಗೂ ಗೊತ್ತಿದೆ. ಯಾರೇನೋ ಕತ್ಕೊಂಡು ನನಗೆ ಕುಳಿಸ್ತಿದ್ದೀರೇನ್ರಿ? ಯಾರು ಇವರು? ಏನ್ ಮೇಡಮ್ ಅವ್ರೆ ಹೀಗೆ ಹೇಳ್ತಿದ್ದೀರಾ? ನಾನು ಸಿಂಗಾಪುರಿಂದ ಈ ಸೀರೆ ತಗೊಂಡು ಬಂದಲ್ಲ, ಆ ಮುಸ್ತಫ ಅಂಗಡಿ ಓನರ್ ಇವರೇನೆ. 100 ವರ್ಷ ಈ ಸೀರೆ ಉಟ್ಕೊಂಡ್ರು ಹರಿದೋಗಲ್ಲ ಅಂತ ಹೇಳಿದ್ದಾರೆ ಅಲ್ವೇನ್ರಿ? ಹಂಗೇನೋ ಹೇಳಿದಂಗಿತ್ತು. ಈಗಲಾದ್ರೂ ತಗೊಂಡು ಹೋಗ್ತೀರಾ? ಆಯ್ತು ಕೊಡಿ. ಯಾವಾಗ್ಲೂ ಅಷ್ಟೇ, ನಾವೇ ಖುದ್ದಾಗ ಅಂಗಡಿ ಹೋಗಿ ಸೀರೆ ಕೊಂಡ್ಕೋಬೇಕು. ಬೇರೆಯವ್ರಿಗೆ ಹೇಳಿದ್ರೆ ಹೀಗೆ ಆಗೋದು. ಟೊಬೆ 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 ಚೀನಾ ಟೊಬೆ ಸಿಂಗಪುರ್ ಟೊಬೆ ಟೊಬೆ ಟೊಬೆ. ನೋಡ್ರಿ ಟೋಪಿ, ಇವನೇ ಅಲ್ವಾ ನಮಗ್ ಟೋಪಿ ಹಾಕ್ದೋನು? ಎಲ್ಲ ಇವನ ಸಿಂಗಪುರದಲ್ಲಿ ದೊಡ್ಡ ಅಂಗಡಿ ಇಟ್ಕೊಂಡು ಇಲ್ಲಿ ಬಂದು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀಯಾನ? ನೋಡಿ ವಿಚಾರಿಸ.
ಡಿಸ್ಕೌಂಟ್ ಮಾಡ್ಕೊಡ್ತೀನಿ ತಗೊಳ್ಳಿ ಸರ್ ತಗೊಳ್ಳಿ ಸರ್ ತಗೊಳ್ಳಿ ಸರ್ ಮರ್ಯಾದೆಗೆ ಅವ್ರ ಮನೆಗೆ ಬಂದು ಏನ್ ನಡೀತೋ ಹೇಳಿದೆ ಸರಿ, ಇಲ್ಲ ಅಂದ್ರೆ ಹೇಳ್ತೀನಿ ಸರ್. ಅಣ್ಣ ಮುಂದಿನ ಸತಿ ಯಾವ ದೇಶಕ್ಕೆ ಹೋಗ್ತೀಯಾ? ಗೊತ್ತಿಲ್ಲಮ್ಮ, ಇನ್ಮೇಲೆಲ್ಲ ತಲೆ ಕೆಟ್ಟಾಗೆಲ್ಲ ಬೇರೆ ದೇಶಗಳಿಗೆ ಹೋಗ್ತಾ ಇರೋದೆ. ನೀನು ಆ ಭಾಷೆ ಇಷ್ಟು ಬೇಗ ಹೇಗೋ ಕಲ್ತೆ? ಲೇ ಮುಟ್ಟಾಳ, ಜನಗಳ ಜೊತೆ ಬೆರೆಯೋದನ್ನ ಕಲ್ತು ಬಿಟ್ರೆ ಭಾಷೆ ಅನ್ನೋದು ತನಕ್ ತಾನೇ ಬಂದ್ಬಿಡ್ತು. ಬಾವ ನಮ್ಗ ಆ ಭಾಷೆ ಯಾವಾಗ ಹೇಳ್ಕೊಡ್ತೀರಾ? ಇವತ್ತು ಕಾಫಿ ಕುಡಿಯೋ ಮುಂದೆ ನೆನಪು ಮಾಡಿ ಕಲ್ಸ್ಕೊಡ್ತೀನಿ. ಮಾಡ್ರಕ್ಕ ಅವ್ರು ಅಷ್ಟೊಂದು ಕೇಳ್ತಾ ಇದಾರೆ, ಈಗಲೇ ಒಂದ್ ಲೈನ್ ನಂಗೆ ಹೇಳ್ಕೊಡ. ನಿಂಗೆ ಬರ್ಲಾಂಚ. ಹಾಗಾದ್ರೆ ಏನಣ್ಣ? ಈ ಜನ್ಮ ಅಲ್ಲ, ಇನ್ನು 10 ಜನ್ಮ ಎತ್ತಿದ್ರು ನಿಮ್ಮೆಲ್ರಿಗೂ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಅಂತ. ಸುಮ್ಮನೆ ಇರದೆ ಮುಸ್ತಫ ಮಕ ಮಂಚ. ಕೊಟ್ಟ ಅಂದ್ರೆ ಬುರುಡೆ ಹಂಗೆ ಓಪನ್ ಆಗ್ಬಿಡ್ಬೇಕು. ಇವನು ಸಿಂಗಾಪುರಲ್ಲಿ ಅಂಗಡಿ ಇಟ್ಟಿದ್ದಾನ, ಈ ಸೀರೆಗೆ 50,000ನಾ? ನಡೆ, 4 ಬಿಟ್ಟ ತಕ್ಷಣ ಇವನ್ ಬೀದಿನಲ್ಲಿ ಸ್ವೆಟರ್ ಮಾರೋನು ಅಂತ ಎಲ್ಲ ಒಪ್ಕೊಂಡ್ಬಿಟ್ಟ. ಆ ಸೀರೆ ಬೆಲೆ 5,000 ರೂಪಾಯಿ ಅಂತ ನಮಗೆಲ್ಲ ಗೊತ್ತಾಗಿದೆ. ಈಗಲೇ ನಮ್ಮ 50,000 ರೂಪಾಯಿ ವಾಪಸ್ ಕೊಟ್ರೋ ಸರಿ, ಇಲ್ಲದೆ ಹೋದ್ರೆ ಆಕ ಚಿಕ್ಕಲಕ್ಕ ಪಕ್ಕ ಪಕ್ಕ ಲಾಂಛ. ಏನ್ ಹಂಗಂದ್ರೆ 10 ವರ್ಷ ಒಳಗಾಕ್ಸ್ಬಿಡ್ತೀನಿ ಅಂತ.